ಕೊನೆಗೂ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ ಇಲ್ಲಿಂದ ಹೊರಟಿದೀವಿ. ನೋಡಿ, ನೇಚರ್ ಅಂದ್ರೆ ನೇಚರು, ಕಾಡು ಬೆಟ್ಟ ಗುಡ್ಡ ಎಲ್ಲ ಇಳಿದು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ಇಲ್ಲಿಂದ ಹೊರಟಿದೀವಿ. ಇವಾಗ ನೋಡಿ ಎಷ್ಟೋ ಮಟ್ಟದ ಜಾಗ ಬಂದಿದೀವಿ. ಈಗ ಈ ನದಿ ಅಷ್ಟು ದೊಡ್ಡದಾಗಿ ಹರಿತಾ ಇದೆ ನೋಡಿ. ಈಗ ಇದು ಗಾಡಿಗಳನ್ನ ಸುತ್ತಾಕೊಂಡು ಊರುಗಳನ್ನೆಲ್ಲ ಸುತ್ತಾಕೊಂಡು ಬರುವಂತ ಜಾಗ ಇದು ನೋಡಿ. ಇಲ್ಲಿಂದ ನಾವು ಗಾಡಿ ಅಂದ್ರೆ ಎತ್ಕ ಬಂದ್ರೆ ಈ ನೀರ್ನ ಕ್ರಾಸ್ ಮಾಡಕ್ ಆಗಲ್ಲ, ತುಂಬಾನೇ ಕಷ್ಟ ನೋಡಿ. ದೊಡ್ಡ ದೊಡ್ಡ ಗಾಡಿಗಳೇ ಸ್ಟಕ್ ಆಗ್ತಾ ಇದಾವೆ. ನಮ್ ಟೂ ವೀಲರ್ ಗಳನ್ನೆಲ್ಲ ತಗೋ ಬಂದ್ರೆ ಏನಪ್ಪಾ ಗತಿ. ಇದನ್ನೆಲ್ಲ ನೋಡಿದಾಗ ನಮ್ಗಂತೂ ಟೂ ವೀಲರ್ ಇಲ್ದೇನೆ ನಡ್ಕ ಬರದೆ ಎಷ್ಟೋ ಒಳ್ಳೇದು ಅನಿಸ್ತು. ಹಾಗಾಗಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನಡ್ಕೊಂಡು ಕೊನೆಗೆ ಇಲ್ಲಿಗೆ ಬಂದಿದೀವಿ. ಇಲ್ಲಿ ನೋಡಿ ಗಾಡಿಗಳು ಎಂತ ಜಾಗ ಇದು ನೋಡೋದಕ್ಕೆ, ಸಿಕ್ಕಾಪಟ್ಟೆನೆ ಸೂಪರ್ ಆಗಿತ್ತು ಜಾಗ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದು. ಹಂಗಾಗಿ ಗಾಡಿಗಳೆಲ್ಲ ಕ್ರಾಸ್ ಮಾಡ್ತಾ ಇದ್ರು. ಹಾಗಾಗಿ ನೋಡ್ತಾ ನಾವು ನಿಂತಿದ್ವು. ಇಲ್ಲಿ ನೋಡಿದ್ರೆ 407 ಅದು ಯಾವ್ದೋ ಗಾಡಿ ಮೇಲೆ ಏರ್ತಾ ಇರ್ಲಿಲ್ಲ ನೋಡಿ. ಅಲ್ಲೊಂದ್ ಗಾಡಿ ನಿಂತಿದೆ, ಅಲ್ಲಿ ಜನ ನೋಡಿ ಹೆಂಗ್ ನಿಂತಿದ್ದಾರೆ ಅದ್ರ ಮೇಲೆ. ಈ ನೀರ್ನ ಕ್ರಾಸ್ ಮಾಡ್ಕೊಬರ್ಬೇಕು. ಜಾಸ್ತಿ ಏನಾದ್ರು ಮಳೆ ಟೈಮಲ್ಲಿ ಬಂದಾಗ ಇದು ಫುಲ್ ತುಂಬ್ಕೊಂಡ್ಬಿಡುತ್ತೆ. ಗಾಡಿಗಳು ಹೆಂಗ್ ಕ್ರಾಸ್ ಮಾಡ್ತಾವಪ್ಪ ಅನ್ನೋದೇ ಒಂದು ರೋಚಕ. ಬಟ್ ಇಲ್ಲಿ ಕಾಡೊಳಗಡೆ ಬಂದಾಗ ಏನೇ ಆದ್ರೂ ಯಾವ್ದಕ್ಕೂ ಏನು ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ಯಾವ್ದೇ ಸ್ಪೆಷಾಲಿಟಿ ಇಲ್ವಲ್ಲ. ಹಾಗಾಗಿ ಎಷ್ಟು ಪ್ರಾಬ್ಲಮ್ ಆದ್ರೂ ಏನು ಮಾಡಕ್ಕಾಗಲ್ಲ ನಾವು. ಹಾಗಾಗಿ ನಾವು ಕೊನೆಗೆ ನಡ್ಕೊಂಡು ಇಲ್ಲಿ ಬಂದಿದೀವಿ. ಗಾಡಿಗಳನ್ನೆಲ್ಲ ಹತ್ತಿಸ್ತಾ ಇದ್ರು ನೋಡ್ಕೊಂಡು ನಾವು ಇಲ್ಲಿಂದ ಹೊರಡ್ಬೇಕು ಇವಾಗ. ನೋಡಿ ಗಾಡಿಗಳು ಲೋಡು ಎಕ್ತಾ ಇಲ್ಲ. ಗಾಡಿ ಅದು ನೋಡಿ ಎಷ್ಟು ಕಷ್ಟ ಪಡ್ತಾ ಇದಾರೆ ನೋಡಿ ಜನಗಳು ಆ ಗಾಡಿ ಏರ್ಸೋದಕ್ಕೆ. ಈ ತರ ಗಾಡಿಗಳು ಬಂದು ಸಿಗಾಕಬಿಟ್ರೆ ಎಷ್ಟು ಕಷ್ಟ ಇದೆ. ಗಂಟ ನೋಡಿ ಹೆಂಗ್ ಸ್ಲಿಪ್ ಆಗ್ತಾ ಇದೆ ಅಂದ್ರೆ ಆ ತರ ಜಾಗ ಇದು. ಸಿಕ್ಕಾಬಟ್ಟೆನೆ ಕಷ್ಟ ನೋಡಿ. ಹೆಂಗೋ ಹಿಂಗೋ ತಳ್ಳಿ ಗಿಳ್ಳಿ ಹತ್ತಿಸ್ರು, ಆದ್ರೂನು ಹತ್ತಾ ಇಲ್ಲ ಗಾಡಿ. ಅದು ಸಿಕ್ಕಾಬಟ್ಟೆನೆ ಕಷ್ಟ. ನಡ್ಕೊಂಬರದೆ ಎಷ್ಟೋ ಒಳ್ಳೇದು ಅನಿಸ್ತಾ ಇದೆ. ಯಾಕಂದ್ರೆ ನಮಗೂ ಒಂದು ಒಳ್ಳೆ ನೇಚರ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಾಗ ಒಂದು ಫೀಲ್ ಸಿಗುತ್ತೆ. ಕೊನೆಗೂ ಫೀಲ್ ಎಂಜಾಯ್ ಮಾಡ್ಕೊಂಡು ಕೊನೆಗೆ ನೋಡಿ ಎಲ್ಲ ಇನ್ನೂ ದಾಟ್ತಾ ಇದ್ದಾರೆ. ನಾವು ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಸುಮಾರು ಒಂದು 1 hour ನೋಡ್ದು. ಇಲ್ಲೇ ನೋಡಿ ಎಷ್ಟು ಸಾಕಷ್ಟು ಜನ ಇನ್ನೂ ಗಾಡಿಗಳಲ್ಲಿ ಬರ್ತಾ ಇದ್ರು. ನಾವಂತೂ ನೋಡ್ತಾ ಇಲ್ಲೇ 1 ಗಂಟೆ ಟೈಮ್ ವೇಸ್ಟ್ ಮಾಡ್ದು. ನೋಡಿ ಅಲ್ಲಿ ಈಗ ಮತ್ತೆ ಆ ಗಾಡಿ, ಒಂದ್ ಗಾಡಿ ಹೋದ್ಮೇಲೆ ಇನ್ನೊಂದ್ ಗಾಡಿ ಬರ್ಬೇಕು. ಹಾಗಾಗಿ ಒಂದ್ ಗಾಡಿ ಸಿಗಾಕಂಡ್ರೆ ಹಿಂದೆ ಇನ್ನೊಂದ್ ಗಾಡಿ ಬರಕ್ಕಾಗಲ್ಲ. ಹಾಗಾಗಿ ಒಂದ್ ಗಾಡಿ ಮೇಲೆ ಹತ್ತದ್ಮೇಲೆ ಇನ್ನೊಂದ್ ಗಾಡಿ ಬರ್ಬೇಕು. ನೋಡಿ ನೀರೊಳಗಡೆ 25% ಗಾಡಿ ಮುಳಿಕೊಂಡ್ಬಿಟ್ಟಿದೆ ನೋಡಿ. ಕಲ್ಲುಗಳು, ಆ ಕಲ್ಲು ರೋಡ್ ಹೆಂಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಕಲ್ಲಿದೆಯಾ ಹಳ್ಳ ಇದೆಯಾ ಏನು ಗೊತ್ತಾಗಲ್ಲ ನೋಡಿ. ಆ ಗಾಡಿ ಎಷ್ಟು ಏರಕ್ ಕಷ್ಟಪಡ್ತು. ಈ ಗಾಡಿ ಅಂತೂ ಸಲೀಸಾಗಿ ಏರ್ಕೊಂಡು ಹೋಯ್ತು. ಹಾಗಾಗಿ ನಾವು ನೋಡ್ತಾ ನಿಂತ್ಕೊಂಡು ಟೈಮ್ ನ ಇಲ್ಲೇ ಸುಮಾರು ಹೊತ್ತು ಕಳೆದ್ಬಿಟ್ಟು. ಯಾಕಂದ್ರೆ ಹೊಸ ಜಾಗ ನೋಡೋದಕ್ಕೆ ಒಂದು ಖುಷಿ. ಇನ್ನೊಂದು ಕಾರ್ ಹೋಗ್ತಾ ಇದೆ ನೋಡಿ. ಆ ಗಾಡಿ ಬಂದ್ಮೇಲೆ ಒಂದ್ ಗಾಡಿ ಬರುತ್ತೆ, ಒಂದ್ ಗಾಡಿ ಆದ್ಮೇಲೆ ಒಂದ್ ಗಾಡಿ ಬರ್ಬೇಕು. ಅದೇ ಸೇಫು ನೋಡಿ. ಇನ್ನು ನೀರಲ್ಲಿ ಬೇರೆ ನಡ್ಕೊಂಡ್ ಬರ್ತಾ ಇದಾರೆ ಅವರು. ಆ ಕಡೆ ಜಾಸ್ತಿ ಜನ ಇದ್ದಾಗ ಇಳ್ಕೊಂಡು ನಡ್ಕೊಂಡು ಈ ತರ ರೋಡ್ ಕ್ರಾಸ್ ನದಿ ಕ್ರಾಸ್ ಮಾಡ್ಕೊಂಡ್ ಬರ್ತಾರೆ ನೋಡಿ. ಆ ತಾರು ಕಾರು ಯಾವ್ದೋ ಬರ್ತಾ ಇದೆ. 75% ಕಷ್ಟ. ನಾನು ಹೇಳ್ಬೇಕು ಅಂತಂದ್ರೆ ಇಲ್ಲಿ ಏನ್ ಬೇಕಾರೋ ಆಗ್ಬೋದು ನೋಡಿ. ಗಾಡಿ ಬೇರೆ ಆಫ್ ಆಗೋಯ್ತು. ನಾವ್ ಅನ್ಕೊಂಡು ಗಾಡಿ ಆಫ್ ಆಗೋಯ್ತಲ್ಲಪ್ಪ, ಏನಾಯ್ತು ಏನ್ ಕತೆ ಅಂತ ನಾವ್ ಅನ್ಕೊಂಡು. ಸದ್ಯ ನಮ್ ಪುಣ್ಯ ಏನು ಆಗ್ಲಿಲ್ಲ ಗಾಡಿಗೆ. ಗಾಡಿ ಅಂತೂ ಹೆಂಗೋ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾನೆ ನೋಡಿ. ಎಷ್ಟು ಜಾಗ ಎಷ್ಟು ಹೆಂಗಿದೆ ಅಂತ ನೋಡಿ. ಆಫ್ ಆಗೋಯ್ತು. ನಾವ್ ಅನ್ಕೊಂಡು ಗಾಡಿ ಏನಪ್ಪ ಒಳಗಡೆನೆ ಸಿಗಾಕಬಿಡ್ತಲ್ಲ ಅಂತ. ಕೊನೆಗೂ ಅವನು ಸ್ಟಾರ್ಟ್ ಗಿಟ್ ಮಾಡ್ಕೊಂಡ್ ಬಂದ್ಬಿಟ್ನು. 4 wheel ಡ್ರೈವೇ ಬೆಸ್ಟ್. ಇಲ್ಲಿಗೆ ಸಿಂಗಲ್ ಡ್ರೈವ್ ಎಲ್ಲ ಈ ನಮ್ಮ ಚಿಕ್ಕ ಪುಟ್ಟ ಕಾರ್ಗಳೆಲ್ಲ ಏರಲ್ಲ ಇಲ್ಲಿ, ಅದಂತೂ ಸತ್ಯ ಗೊತ್ತಾಯ್ತು. ಹಾಗಾಗಿ ನಾವು ಅಲ್ಲಿಂದ ನಡೆದು ಟಯರ್ಡ್ ಆಗಿದಾಗ ನಾವೇನ್ ಮಾಡ್ದು, ಅಲ್ಲೇ ಗಾಡಿಗಳು ಹೋಗ್ತಾ ಇದ್ವಲ್ಲ ಅವ್ರನ್ನ ಕೇಳ್ದು, ಸರ್ ನಾವು ಸ್ವಲ್ಪ ಬರ್ತೀವಿ ದೇವಸ್ಥಾನ ಗಂಟ ಅಂತ. ಸರಿ ಬನ್ನಿಯಪ್ಪ ಹತ್ಕೊಳ್ಳಿ ಅಂತಂದ್ರು. ಆಗಾಗ್ಲೇ ಕತ್ಲೆ ಆಗ್ಬಿಟ್ಟಿತ್ತು ನಮ್ಗೆ ನೋಡಿ. ಕಾಣಿಸ್ತಿರ್ಬೋದು ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ಆಲ್ರೆಡಿ. ಹಾಗಾಗಿ ನಾವು ಆ ಟೆಂಪೋ ಏರ್ಕೊಂಡು ಗಿಲಿಕೊಂಡು ದೇವಸ್ಥಾನದ ಹತ್ರ ಹೊರಟಿದೀವಿ. ಹಬ್ಬ ಸಾಕಪ್ಪ ಅನ್ಸ್ಬಿಟ್ಟಿತ್ತು. ಆಲ್ರೆಡಿ ನಡೆದು ಕತ್ಲೆ ಬೇರೆ ಆಗ್ಬಿಟ್ಟೈತೆ ನೋಡಿ. ಇಲ್ಲೂ ಒಂದು ಹಳ್ಳ ಸಿಕ್ತು ನಮ್ಗೆ. ಅದನ್ನ ನಿಧಾನವು ಒಂದೊಂದ್ ಗಾಡಿಗಳು ಕ್ರಾಸ್ ಮಾಡ್ತಾ ಇದ್ವು. ನಾವು ಹಿಂದೆ ನಿಂತ್ಕೊಂಡು ವಿಡಿಯೋಗಳು ಹಿಡ್ಕೊಂಡು ಹೊಸ ಜಾಗ. ನಮ್ಗೂ ಒಂಥರ ಖುಷಿ ನೋಡೋದಕ್ಕೆ ಈ ತರ ಜಾಗ ಬಂದ್ಬಿಟ್ಟಿದೀವಿ ಅಂತ. ಹಾಗಾಗಿ ಒಂದ್ ಗಾಡಿ ಆದ್ಮೇಲೆ ಇನ್ನೊಂದ್ ಗಾಡಿ. ಈಗ ಮುಂದೆ ಒಂದ್ ಗಾಡಿ ಹೋಗ್ತಾ ಇದೆ.
ಇಲ್ಲೊಂದ್ ಚಿಕ್ಕ ನದಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ನೋಡಿ. ಆ ನದಿಗ ನಮ್ ಗಾಡಿ ಹೋಗ್ತಾ ಇದೆ ಇವಾಗ ನೋಡಿ. ಎಷ್ಟು ಗಾಡಿಗಳು, ಸಾವಿರಾರು ಗಾಡಿಗಳು ಆಲ್ರೆಡಿ ಹೋಗ್ಬಿಟ್ಟಿದೆ ದೇವಸ್ಥಾನಕ್ಕೆ. ನಾವೇ ನಿಧಾನವಾಗಿ ಹೋಯ್ತಾ ಇದೀವಿ. ನಡ್ಕ ಬಂದ ನಾವು ಎಷ್ಟು ಗಂಟೆಗೆ ಬಿಟ್ಟಿದ್ದು ಅಲ್ಲಿ? 3 ಗಂಟೆಗೆ ಬಿಟ್ಟಿದ್ದು ಊರು. ಆದ್ರೆ ಇಲ್ಲಿ ಬರೋ ಗಂಟೆ ಕತ್ಲೇನೆ ಆಗೋಯ್ತು. ಅಷ್ಟು ನಡೆದು ನಮ್ಗೂನು ಸಾಕಾಗಿತ್ತು. ದೇವರೇ, ಯಾರಾದ್ರೂ ಒಬ್ಬ ಗಾಡಿ ಎಸ್ಕೊಬಿಟ್ರೆ ಹೋಗ್ಬಿಡ್ತೀವಿ ನೆಮ್ಮದಿ ದೇವಸ್ಥಾನಕ್ಕೆ ಅನಿಸ್ತಾ ಇತ್ತು. ಸದ್ಯ ಪುಣ್ಯಾತ್ಮ ಹತ್ಕೊಳ್ಳಿ ಗುರು ಅಂತಂದ, ಹತ್ಕೊಂಡಿದ್ವಿ, ಗಾಡಿಲಿ ಹೋಗ್ತಾ ಇದ್ವಿ. ಇವಾಗ ನೋಡಿ ಇಲಿಕೊಂಡು ನೋಡಿ ಹೆಂಗ್ ಕುಲುಕ್ತಾ ಇದೆ ಗಾಡಿ. ಅಂತೂ ಸಿಕ್ಕಾಬಟ್ಟೆ ಕುಲುಕ್ತಾ ಇತ್ತು. ಯಪ್ಪ ದೇವ್ರೆ, ನಮ್ಗಂತೂ ಹೊಸ ಎಕ್ಸ್ಪೀರಿಯನ್ಸ್ ಗುರು. ಜಾಗ ಸಖತ್ ಜಾಗ ಮಾತ್ರ. ನಾವಂತೂ ನೋಡ್ಕೊಂಡು ವಿಡಿಯೋ ಹಿಡ್ಕೊಂಡಿದ್ವಿ ವಿಡಿಯೋನ. ಎಷ್ಟು ಚೆನ್ನಾಗಿತ್ತು ಅಂದ್ರೆ. ಆದ್ರೆ ಸದ್ಯಕ್ಕೆ ಯಾವುದೇ ಪ್ರಾಣಿಗಳು ಕಣ್ಣು ಕಾಣಿಸಿಲ್ಲ. ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ನಮ್ಗೆ ಆನೆ ಕಾಣಿಸಿದ್ದು. ಅದ್ ಬಿಟ್ರೆ ಯಾವ್ದೇ ತರ ಪ್ರಾಣಿ ನಮ್ಗೇನು ತೊಂದ್ರೆ ಆಗಿಲ್ಲ. ಹಂಗಂತೂ ನಡ್ಕೊಂಡ್ ಇಟ್ಕೊಂಡು ಹೆಂಗೋ ಕೊನೆಗೆ ಬಂದು ಒಂದು ಟೆಂಪೋ ಹತ್ಕೊಬಿಟ್ಟಿದೀವಿ. ಈಗ ಮುಂದೆ ಹೋಗ್ಬೇಕು ದೇವಸ್ಥಾನಕ್ಕೆ ಹಳ್ಳದಿಂದ 7 ಕಿಲೋಮೀಟರ್ ಇದೆ ಇಲ್ಲಿ ಅಂತಂದ್ರು. ನಾನಂತೂ 7 ಕಿಲೋಮೀಟರ್ ಇದ್ರಲ್ಲಿ ನಡ್ಕ ಬರ್ಬೇಕು ಅಂದಿದ್ರೆ ನಮ್ಗೆ ರಾತ್ರಿ 12 ಗಂಟೆ 1 ಗಂಟೆ ಆಗದ ಏನೋ. ಪುಣ್ಯಾತ್ಮರು ಡ್ರಾಪ್ ಕೊಟ್ರು. ಹಾಗಾಗಿ ನಾವು ಈಗ ಗಾಡಿಲಿ ಇಲಿಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ಹಳ್ಳೆ ಸಿಕ್ತು. ಅಲ್ಲಿ ನೋಡಿ ಟೆಂಪೋ ಏರೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೆ ಅದು. ಯಾಕಂದ್ರೆ ಅಲ್ಲಿ ಗಾಡಿಗಳೆಲ್ಲ ಹೋಗಿ ಹಳ್ಳ ಆಗ್ಬಿಟ್ಟಿದೆ ಏನಾಗಿದೆ. ಆ ಗಾಡಿ ಹತ್ತನೇ ಇಲ್ಲ ನೋಡಿ. ಹಿಂದಕ್ ಬರುತ್ತೆ ಮುಂದಕ್ಕೆ ಹೋಗುತ್ತೆ. ಹಳ್ಳ ಹತ್ತ ಇಲ್ಲ ಗಾಡಿ ಅದು. ಸಿಕ್ಕಾಬಟ್ಟೆ. ಇನ್ನು ಹಿಂದೆ ನಾವು 2 ಗಾಡಿ, ಇನ್ನು ಹಿಂದೆ 3-4 ಗಾಡಿ ಇದಾವೆ. ಇನ್ನು ಎಷ್ಟು ಗಾಡಿ ಬರ್ತವೆ ಅಂತ ಗೊತ್ತಿಲ್ಲ. ಹಾಗಾಗಿ ಆ ಗಾಡಿ ಏರ್ಸ್ಕೊಂಡ್ ಮುಂದೆ ಹೋದ್ಮೇಲೆ ಒಂದ್ ಗಾಡಿ ಆದ್ಮೇಲೆ ಒಂದ್ ಗಾಡಿ ನೋಡಿ. ಇವಾಗ ಇನ್ನೊಂದ್ ಗಾಡಿ ಹೋಗ್ತಾ ಇದೆ. ಇನ್ನು ಹಿಂದೆ ಇದಾರೆ. ನಾವು ಹಿಂದೆ ಗಾಡಿಲಿ ಇದ್ದೀವಿ, ನಮ್ 3ನೇ ಗಾಡಿಲಿ ಇದ್ದೀವಿ. ಒಂದ್ ಗಾಡಿ ಅಂತೂ ಏರ್ಕೊಂಡೋಯ್ತು. ನಮ್ಮ ಹುಡುಗರೆಲ್ಲ ನೋಡ್ತಾ ನಿಂತಿದ್ರು. ಕತ್ಲೆ ಬೇರೆ ಆಗ್ಬಿಟ್ಟಿತ್ತು, ಏನು ಕಾಣಿಸ್ತಾ ಇರ್ಲಿಲ್ಲ ಸರಿಯಾಗಿ. ನೋಡಿ ಎಷ್ಟು ಜಾಗ ಅಂತೂ ಕಾಡೊಳಗಡೆ ಇಂಥ ಜಾಗ. ಅಪ್ಪ, ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ತರ ಜಾಗ ನೋಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನೋಡಿ. ಇನ್ನೂ ಒಂದ್ ಗಾಡಿ ಕ್ರಾಸ್ ಮಾಡ್ತು. ಇವಾಗ ನಮ್ ಮುಂದೆ ಇರೋ ಗಾಡಿ ಇನ್ನೊಂದು ಹೋಗ್ತಾ ಇದೆ. ಕೊನೆಗೆ ನಾವು ಓಡೋ ಟೈಮ್ ಬಂತು, ಹೋಗ್ತಾ ಇದೀವಿ. ನಮ್ ಗಾಡಿಗಳೆಲ್ಲ ಹತ್ರ ಸಿಗಾಕಬಿಟ್ರೆ ಅಷ್ಟೇ ಅಯ್ಯೋ ದೇವ್ರೇ ಅನ್ಸ್ಬಿಡುತ್ತೆ. ಇಲ್ಲಿ ಏನ್ ಬೇಕಾದ್ರೂ ಏನೇ ಆದ್ರೂ ಏನು ಮಾಡಕ್ಕಾಗಲ್ಲ. ದೇವ್ರ ಪುಣ್ಯದಿಂದ ಏನು ಆಗಲ್ಲ ಅನ್ಕಂತೀನಿ. ನೋಡಿ ಆ ಗಾಡಿನೂ ಏರ್ತು. ಆದ್ರೆ ತುಂಬಾ ಕಷ್ಟ. ನೋಡಲಿ, ಹಿಂದೆ ಹೋಗ್ತಾ ಇದೆ, ಮುಂದೆ ಬರ್ತಾ ಇದೆ. ಎಷ್ಟು ಕಷ್ಟ ಇದೆ ನೋಡಿ. ಇಲ್ಲಿ ಡ್ರೈವರ್ಗಳಿಗೆ ಆನ್ಸರ್ ಹೇಳ್ಬೇಕು ನಾವು. ಎಷ್ಟು ಕಷ್ಟಪಟ್ಟು ಡ್ರೈವ್ ಮಾಡ್ತಾರೆ. ಎಂತ ಜಾಗ ಆಗ್ಬೋದು, ಏನೇ ಆಗ್ಬೋದು. ನಮ್ ಡ್ರೈವರ್ಗಳು ಗ್ರೇಟ್ ಹೇಳ್ಬೇಕು ಅಂತಂದ್ರೆ. ನೋಡಿ ಹೆಂಗ್ ಗಾಡಿ ಹತ್ತಿಸ್ತಾ ಇದಾರೆ ನೋಡಿ. ಹತ್ತುತ್ತೆ ಸ್ಲಿಪ್ ಆಗುತ್ತೆ ನೋಡಿ. ಟೈರ್ ಹೆಂಗ್ ತಿರುಗ್ತಾ ಇದೆ ಸ್ಪೀಡಾಗಿ. ಗ್ರಿಪ್ ಸಿಗ್ತಾ ಇಲ್ಲ ಅದಕ್ಕೆ. ನೀರ್ ಹೋಗಿ ಗಾಡಿಗಳು ಹಳ್ಳ ಆಗ್ಬಿಟ್ಟು. ಜಾಗ ಅಂತೂ ಸಖತ್ತು ಗುರು. ನನಗಂತೂ ತುಂಬಾನೇ ಖುಷಿ ಆಗೋಯ್ತು ನೋಡಿ. ಇನ್ನೊಂದು ಗಾಡಿ ನಮ್ಮ ಮುಂದೆ ಗಾಡಿ ಹೋಗ್ತಾ ಇದೆ. ನಾವು ಆ ಗಾಡಿ ಹೋದ್ಮೇಲೆ ನಮ್ದೆ ನೆಕ್ಸ್ಟ್ ಎಂಟ್ರಿ, ಗ್ರ್ಯಾಂಡ್ ಎಂಟ್ರಿ ನೋಡಿ. ಅಲ್ಲಿ ನೋಡಿ ಹೆಂಗ್ ಹೋಗ್ತಾ ಇದೆ ನೋಡಿ. ಅಲ್ಲ ನೋಡಲ್ಲಿ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮಿಸ್ ಆಗ್ಬೋದು. ಅದು ಗ್ರಿಪ್ ಸಿಕ್ಕಿದ್ರೆ ಹೋಗುತ್ತೆ, ಇಲ್ಲ ಅಂದ್ರೆ ಅಲ್ಲೇ ಹತ್ತಕ್ಕೆ ಹಿಂದೆ ಮುಂದೆ ಜರ್ಕ್ ಹೊಡಿತದೆ. ನಾವು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಹಿಡ್ಕೊಂಡು ಭದ್ರವಾಗಿ ನೋಡಿ. ಅಲ್ಲೊಂದ್ ಗಾಡಿ ಹೋಯ್ತು, ನಮ್ ಗಾಡಿ ಇಲ್ಲಿ, ನಮ್ಮ ಹಿಂದೆ ಇನ್ನೊಂದ್ ಗಾಡಿ ಬರ್ತಾ ಇದೆ ನೋಡಿ. ಅಲ್ಲಿ ಹೆಂಗೋ ಇಂಥ ಗಾಡಿಗಳಂತೂ ತಗೊಂಡೋದ್ರೆ ಬೆಸ್ಟ್. ಇಲ್ಗೆ ನಮ್ 2 ವೀಲರ್ ಎಲ್ಲ ಎತ್ಕೊಂಡು ಹೋದ್ರೆ ತುಂಬಾನೇ ಕಷ್ಟ ಪಡ್ಬೇಕು ಕಾಡೊಳಗಡೆ. ಆದ್ರೂ ಈ ಬೆಟ್ಟದಲ್ಲಿ ದೇವರು ಹೆಂಗೆ ದೇವ್ರುಗಳೆಲ್ಲ ಯಾಕೆ ಬೆಟ್ಟದಲ್ಲೇ ಜಾಸ್ತಿ ಇರ್ತವೆ ಅಂತ ಗೊತ್ತಿಲ್ಲ. ಆದ್ರೆ ದೇವ್ರು ನೋಡ್ಬೇಕು ಅಂದ್ರೆ ಕಷ್ಟ ಪಟ್ಕೊಂಡೇ ಬರ್ಬೇಕು. ಕೊನೆಗೆ ನಾವು ಕಷ್ಟ ಪಟ್ಕೊಂಡೇ ಬರ್ತಾ ಇದೀವಿ. ಕೊನೆಗೆ ಯಾಕೆ ಇವ್ರು ಇಲ್ಲಿ ನಿಲ್ಸ್ಕೊಬಿಟ್ಟಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ನಮ್ ಗಾಡಿ ಅಂತೂ ಮುಂದಕ್ಕೆ ಮೂವ್ ಆಯ್ತು. ಅವ್ರು ಅಲ್ಲೇ ನಿಲ್ಸ್ಕೊಂಡಿದ್ರು. ನಾವಂತೂ ಮುಂದೆ ಕತ್ಲೆ ಆಗ್ಬಿಟ್ಟಿದೆ ನೋಡಿ. ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ನೋಡಿ. ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ಕತ್ಲೆ ಆಗ್ಬಿಟ್ಟಿತ್ತು ನೋಡಿ. ಅಕ್ಕವ್ರೆಲ್ಲ ಹೆಂಗೆ ಭದ್ರಾಗಿ ಹಿಡ್ಕೊಂಡು ನಿಂತಿದ್ದಾರೆ. ಯಾಕಂದ್ರೆ ರೋಡು ಆತರ ರೋಡು. ಕಾಡೊಳಗಡೆ ಹೆಂಗೆ ತಾರ್ ರೋಡ ಮಾಡಿರ್ತಾರೆ ಅನ್ಕೊಂತೀರ ನೀವು? ಇಲ್ಲ, ಮಣ್ ರೋಡ್ ಅಲ್ವಾ. ಹಳ್ಳ ದಿನ್ನೆ ಅವೆಲ್ಲ ಇರ್ತವೆ. ಹಾಗಾಗಿ ನೋಡಿ ಸೂರ್ಯನು ಮುಳುಗೋಗ್ಬಿಟ್ನು.
ಕೊನೆಗೆ ಕತ್ಲೆ ಆಗ್ಬಿಟ್ಟೈತೆ. ನಾವು ದೇವಸ್ಥಾನಕ್ ಬರಗಂಟ ಹಂಗು ಹಿಂಗು ಹೆಂಗೋ ಒಂದ್ ಪಕ್ಷದಲ್ಲಿ ಬಂದು ಸೇರ್ಬಿಟ್ಟು ಅನಿಸ್ತಾ ಇದೆ. ಹೆಂಗೋ ನಡೆಯೋದು 7 ಕಿಲೋಮೀಟರ್ ಕಮ್ಮಿ ಆಯ್ತಲ್ಲ ಅನ್ನೋದು ಒಂದು ಖುಷಿ ನಮ್ಗೆ. ಸಿಕ್ಕಾಪಟ್ಟೆ ಸಾಕಾಗಿತ್ತು. ದೇವಸ್ಥಾನ ಅಂತೂ ನೋಡಿ, ಅಲ್ಲಿ ಲೈಟ್ ಉರಿತಿದೆ, ಅಲ್ಲೊಂದ್ ದೇವಸ್ಥಾನ ಇದೆ ಅಂತೆ, ಅದೆಲ್ಲ ದೇವಸ್ಥಾನ. ನಾವು ಹೋಗೋದು ಇನ್ನೊಂದ್ ದೇವಸ್ಥಾನ. ನಮ್ಮ ಹುಡುಗನ ಹತ್ರ ಕೇಳಿದಾಗ ಅದೆಲ್ಲ ದೇವಸ್ಥಾನ, ಇನ್ನೊಂದ್ ದೇವಸ್ಥಾನ ಅಂತ ಹೇಳಿದ್ನು. ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿಗೂ ಹತ್ಕೊಂಡು ಹೋಗ್ಬೇಕು. ಈಗ್ಲೇ ನಡೆದು ಸಾಕಾಗ್ಬಿಟ್ಟಿದೆ. ನಾವಿನ್ನು ಆ ದೇವಸ್ಥಾನ ಬೇರೆ ಹತ್ತಿವ ಬೆಟ್ಟನ, ಕೊನೆಗೂ ಆಗಲ್ಲ ಅಂತ ಡಿಸೈಡ್ ಮಾಡಿ ಕೊನೆಗೆ ನಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬಿಟ್ಟು ನಾವು ಗಾಡಿಗಳನ್ನೆಲ್ಲ ನಿಲ್ಸಿದಾರೆ. ಇವಾಗ ನಿಲ್ಸಿ ಇಳ್ಬಿಟ್ಟು ನಡ್ಕೋಯ್ತಾ ಇದೀವಿ. ನಮ್ ಜೊತೆ ಬಂದವರು ಇನ್ನೂ ಸ್ವಲ್ಪ ಜನ ಬಂದಿಲ್ಲ. ಹಾಗಾಗಿ ನಾವಂತೂ ದೇವಸ್ಥಾನದ ಹತ್ರ ಬಂದ್ಬಿಟ್ಟಿದೀವಿ. ನೋಡಿ ಎಷ್ಟು ಸಾಕಷ್ಟು ಜನ ಆಲ್ರೆಡಿ ಹೋಗಿದ್ದಾರೆ. ನಾವ್ ಹಿಂದೆ ನೋಡಿ ಎಲ್ಲ ಮೂಟೆ ಗೀಟೆ ಎಲ್ಲ ಎತ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನಾವ್ ಹಿಂದೆ ಹೋಗ್ತಾ ಇದೀವಿ. ಕೊನೆಗೂ ದೇವಸ್ಥಾನದ ಹತ್ರ ಬಂದಿದೀವಿ. ಇವಾಗ ಬಂದು ಇಲ್ಲಿ ದೇವ್ರಿಗೆ ಧೂಪ ಹಾಕಿ ಇಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗಿ ನಾವು ದೇವ್ರಿಗೆ ಕೈ ಮುಗ್ದು ಹೊರಗಡೆ ಬಂದು, ಹಾಗಾಗಿ ಎಲ್ಲಾ ನೋಡ್ದು ಜನ ಎಲ್ಲ ಫುಲ್ ಜನ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ರು. ಹಾಗಾಗಿ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿತ್ತು, ತೆರೆ ಬಣ್ಣ ಮುಚ್ಚಿಬಿಟ್ಟಿದ್ರು. ಹಾಗಾಗಿ ಈಗ ದೇವ್ರು ನೋಡಕ್ ಆಗಿಲ್ಲ ನಮ್ಗೆ. ಹಾಗಾಗಿ ಎಲ್ಲಾ ದೇವಸ್ಥಾನದಲ್ಲೆಲ್ಲ ರೆಡಿ ಮಾಡ್ತಾ ಇದ್ರು. ನೋಡಿ ಗೋಪುರ ಅಲಂಕಾರ, ಮತ್ತೆ ಇದು ನೋಡಿ ದೇವಸ್ಥಾನ, ಇದೇ ಗೋಪುರ ಮುಂದ್ಗಡೆ ಎಂಟ್ರೆನ್ಸ್, ಇದು ದೇವಸ್ಥಾನದ ಎಂಟ್ರೆನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು. ನಾವಂತೂ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ಕೊಂಡು, ನಮ್ಮ ಹುಡುಗರು ಇನ್ನೂ ಕೂಡ ಬಂದಿರ್ಲಿಲ್ಲ. ಅವರು ಸರಿ, ಅವ್ರು ಬರಗಂಟ ನಾವು ಎಲ್ಲಿದಾರೋ ಏನು ಅಂತ ಗೊತ್ತಿಲ್ಲ. ನೆಟ್ವರ್ಕ್ ಸಿಗ್ತಾ ಇಲ್ಲ ದೇವಸ್ಥಾನದಲ್ಲಿ, ಕಾಡಲ್ಲಿ ಎಲ್ಲೂ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಅವ್ರು ಬರ್ಲಿ, ಸರಿ ನಾವು ಊಟ ಮಾಡ್ಕೊ ಬರೋಣ ಅಂತ ಊಟಕ್ಕೆ ಹೋಗ್ತಾ ಇದ್ರೆ, ಊಟದಲ್ಲಿ ಎಷ್ಟೋ ಸಾವಿರಾರು ಜನ ಕೂತಿದ್ರು. ನಾವು ಹಂಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವು. ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು, ಮಕ್ಕಳಾಗ್ಬೋದು, ಎಷ್ಟು ಜನ ಇದಾರೆ ಅಂದ್ರೆ, ಕಾಡೊಳಗಡೆ ಇಷ್ಟೊಂದು ಅದ್ಭುತವಾಗಿ ಈ ತರ ಜಾತ್ರೆ ಮಾಡ್ತಾರೆ ಅಂತ ಗೊತ್ತಾಗಿದೆ ಫಸ್ಟ್ ಟೈಮ್ ನನಗೆ. ನಮ್ಮ ಹಳ್ಳಿ ಹತ್ರನೇ ಇರುವಂತ ದೇವಸ್ಥಾನ, ನೋಡಕ್ಕೆ ಒಂಥರ ಖುಷಿ ಗುರು. ಈ ತರ ಕಾಡೊಳಗಡೆ ಈ ತರ ಇಷ್ಟು ಗ್ರ್ಯಾಂಡ್ ಆಗಿ ದೇವಸ್ಥಾನ ಇದೆ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲ. ನಮ್ಮ ಹುಡುಗರು ಫೋರ್ಸ್ ಮಾಡಿದಕ್ಕೆ ಇಂತ ಅಮೂಲ್ಯವಾದ ಜಾಗನ ನೋಡಕ್ಕೆ ನನಗೆ ಸಿಕ್ಕಾಪಟ್ಟನೆ ಖುಷಿ ಆಗೋಯ್ತು. ನೋಡಿ ನೀರ್ ಕ್ರಾಸ್ ಮಾಡ್ತಾ ಇದೀವಿ ಇವಾಗ. ಆ ನೀರಲ್ಲಿ ಒಬ್ರು ಕೈ ಹಿಡ್ಕೊಂಡು ಒಬ್ರು ನಿಧಾನವಾಗಿ ಹಿಂದೆ ಹೋಗ್ಬೇಕು. ನೋಡಿ ಚಿಕ್ಕ ನದಿ ಹರಿತಾ ಇದೆ, ಈ ನದಿ ಕ್ರಾಸ್ ಮಾಡ್ಕೊಂಡೆ ನಾವು ಊಟಕ್ಕೆ ಹೋಗ್ಬೇಕು. ಸಾಕಷ್ಟು ಜನ ಅಂದ್ರೆ ಸಿಕ್ಕಾಪಟ್ಟೆ ಜನ. ನಾವಂತೂ ಕೈ ಹಿಡ್ಕೊಂಡು ನಿಧಾನವಾಗಿ ಕ್ರಾಸ್ ಮಾಡ್ತಾ ಇದೀವಿ. ನೋಡಿ ಅಣ್ಣವರು ಬೇರೆ ಕೈ ತೊಳ್ಕೊಂತವ್ರೆ ಊಟಕ್ಕೆ ರೆಡಿಯಾಗಿ. ಹಿಂಗೆ ಇಲ್ಲಿ ಕಾಲಿಟ್ರೆ ಜಾರದಂತೂ ನಿಜ. ನೋಡಿ ಅಲ್ಲಿ ಬಿದ್ಬಿಟ್ರು, ಅವರೆಲ್ಲ ಎತ್ತವ್ರೆ. ನಾವು ಹಂಗೆ ನೋಡ್ಕೊಂಡು ನಿಧಾನವಾಗಿ, ನೋಡಿ ಕೆಂಪಣ್ಣು ಬಿದ್ಬಿಡ್ತವನೆ, ಅವನು ನೋಡ್ಕೊಂಡು ನೋಡಿ ಎಷ್ಟು ನೀರೊಳಗಡೆ ಹೆಂಗ್ ಲೇಡೀಸು ಮಕ್ಕಳು ಜನ ಎಲ್ಲ ಹೆಂಗ್ ಕ್ರಾಸ್ ಮಾಡ್ತವ್ರೆ. ಎಷ್ಟು ಕಾಡೊಳಗಡೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ, ಆಹಾ ನೋಡಕ್ಕೆ ಒಂಥರ ಅದ್ಭುತ. ಹಳ್ಳಿ ಕಡೆನೆ ಮಟ್ಟವಾಗಿರೋ ಜಾಗದಲ್ಲಿ ಜಾತ್ರೆ ಮಾಡಕ್ ಕಷ್ಟ ಇದೆ, ಆದ್ರೆ ಇಲ್ಲಿ ಕಾಡೊಳಗಡೆ ಎಷ್ಟು ಜನಕ್ಕೆ ಊಟ ಆಗ್ತಾ ಇದಾರೆ ನೋಡಿ. ಎಲ್ಲ ಊಟಕ್ಕೆ ಕೂತಿದ್ದಾರೆ, ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಅವರು. ನಾವು ಊಟಕ್ಕೋಸ್ಕರ ಎದ್ದೇಳಿ ಅಂತ ವೆಯ್ಟ್ ಮಾಡ್ತಾ ಇದ್ವು. ಹಾಗಾಗಿ ಸಾಕಷ್ಟು ಜನ, ಸಾಗರ ಜನ ಅಂತೂ ಇದ್ರು ಇಲ್ಲಿ. ಅದು ಕಾಡು ಮಧ್ಯದಲ್ಲಿ ಇಂಥ ಅದ್ಭುತವಾದ ದೇವಸ್ಥಾನ, ಜಾತ್ರೆ ಎಲ್ಲಾನು ನೋಡಿ ನನ್ ಮನ್ಸಂತೂ ಸಿಕ್ಕಾಪಟ್ಟೆನೆ ಖುಷಿ ಆಗೋಯ್ತು. ನಾವು ಅಲ್ಲಿಂದ ಹತ್ಗ ಬಂದಿದ್ದಕ್ಕೂ ಬೆಟ್ಟ ಗುಡ್ಡ ಎಲ್ಲಾನು ಒಂದು ಸಾರ್ಥಕ ಅನಿಸ್ತು ಜನ್ಮ. ಆ ತರ ಜಾಗ ಮಾತ್ರ ಇದು ಸಿಕ್ಕಾಪಟ್ಟೆ ಸೂಪರ್ ಅದು ಹೇಳ್ಲಾರೆ. ನೋಡಿ ಎಷ್ಟು ಜನ, ಊಟ ಆಗ್ಬೋದು, ಕುಡಿಯಕ್ ನೀರ್ ಆಗ್ಬೋದು, ಎಲ್ಲನೂ ಇಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಮಾಡ್ತಾ ಇದಾರೆ. ಯಾರನ್ನು ಗಲಾಟೆ ಮಾಡ್ಕೊಂತ ಇಲ್ಲ. ನೋಡಿ ಊಟ ಬಡಿಸೋರಾಗ್ಬೋದು, ನೀರ್ ಕೊಡೋರಾಗ್ಬೋದು, ಅಷ್ಟು ಕ್ಲಿಯರ್ ಆಗಿ ಯಾರಿಗೂ ಬಂದವ್ರಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು, ತೊಂದ್ರೆ ಆಗ್ಬಾರ್ದು ದೇವಸ್ಥಾನಕ್ ಬಂದವ್ರಿಗೆ ಅಂತ. ನಾವಂತೂ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸ್ಬಿಟ್ಟಿತ್ತು. ನಮ್ಗೆ ಅಲ್ಲಿ ತಂದಿದ್ದೆಲ್ಲ ತಿಂದು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ದೇವಸ್ಥಾನಕ್ ಬಂದು ತುಂಬಾ ಊಟ ಮಾಡ್ಬೇಕು. ಇವಾಗ ದೇವ್ರ ಪ್ರಸಾದ ಸಿಕ್ಕಿದೆ. ಇವಾಗ ತುಂಬಾ ಪುಣ್ಯವಂತರು ನಾವು. ಇಂಥ ಜಾಗಕ್ಕೆ ಬಂದು ಇಲ್ಲಿ ದೇವ್ರ ಪ್ರಸಾದ ತಿಂತಾ ಇದೀವಿ ಅಂದ್ರೆ ಯಾವ ಜನ್ಮದಲ್ಲಿ ಏನ್ ಮಾಡಿದ್ವೋ ಗೊತ್ತಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಕೊನೆಗೆ ನಮ್ ಫ್ರೆಂಡ್ಸ್ ಗಳು ಯಾರು ಬಂದಿಲ್ಲ. ಊಟ ಗೀಟ ಮಾಡ್ಕೊಂಡ್ ನಾವ್ ಇಲ್ಲಿ ಕೂತ್ಕೊಂಡಿದೀವಿ. ಅವ್ರು ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ, ಯಾರು ಬಂದಿಲ್ಲ ಇನ್ನುವೆ. ನಾವು 3-4 ಜನ ಮಾತ್ರ ಇದೀವಿ ಇಲ್ಲಿ ಜೊತೆಗೆ. ಇನ್ ಮಿಕ್ದವ್ರೆಲ್ಲ ಹಿಂದೆ ಬರ್ತಾ ಇದಾರೆ. ಅವ್ರು ಎಲ್ಲಿದಾರೋ ಈ ಗುಂಪಲ್ಲಿ ಎಲ್ಲಿ ಅಂತ ಹುಡ್ಕೋಣ ನಾವು. ಹಾಗಾಗಿ ನಾವು ದೇವಸ್ಥಾನದ ಹಿಂದೆ ಕೂತ್ಕೊಂಡಿದ್ವು. ನೋಡಿ ದೇವಸ್ಥಾನ ಎಲ್ಲ ರೆಡಿ ಆಗಿದೆ. ಎಲ್ಲಾ ಜನಗಳು ನೋಡಿ
ಎಷ್ಟು ಜನ ಇದಾರೆ ಅಂದ್ರೆ ಒಂದು 60-70 ಸಾವಿರ ಜನ ಇರ್ಬೋದು ನೋಡಿ. ಅಲ್ಲೇ ಟೀ ಕುಡಿಯಕಂತ ಕೂತ್ಕೊಂಡು ಟೀ ಕುಡಿತಾ ಇದಾರೆ. ನಾವು ನೋಡಿ ಇಲ್ಲೆಲ್ಲ ಕೂತ್ಕೊಂಡು ನೋಡಿ ಲೇಡೀಸು ನೋಡಿ ಇಲ್ಲಿ ಟೀ ಕೊಡ್ತಾ ಇದಾರೆ ಫ್ರೀಯಾಗಿ. ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಆರಾಮಾಗಿ ಇವತ್ ನೈಟು ನೋಡಿ ಜನ ನೈಟ್ ಎಲ್ಲ ಫುಲ್ ಎದ್ದಿರ್ತಾರೆ ಗುರು. ಇಲ್ಲಿ ಇವತ್ತು ನೈಟು ಸುಮಾರು ಒಂದ್ 3 ದಿನ ನಡಿಬಹುದು ಜಾತ್ರೆ. ಇವತ್ ನೈಟ್ ಎಲ್ಲ ಫುಲ್ ಎಚ್ಚರವಾಗಿರ್ತಾರೆ ಜನಗಳು, ಕೆಲವರು ಮಲ್ಕೊಂಡಿರ್ತಾರೆ. ನಾವಂತೂ ಇವಾಗ ದೇವಸ್ಥಾನದ ಹತ್ರ ಬಂದು ಟೀ ಬಿಸ್ಕೆಟ್ಗೋಸ್ಕರ ನಿಂತ್ಕೊಂಡಿದೀವಿ. ಟೀ ಬಿಸ್ಕೆಟ್ ಇಸ್ಕೊಂಡ್ ತಿನ್ಕೊಂಡು ನೋಡಿ ಎಲ್ಲ ಹೆಂಗ್ ಮಲ್ಗಿದ್ದಾರೆ. ಟೀ ಬಿಸ್ಕೆಟ್ ಇಸ್ಕೊಂಡ್ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲಾನ್ ಏನು ಅಂತ ಯೋಚನೆ ಮಾಡ್ಕೊಂಡು ಆಮೇಲೆ ನೋಡೋಣ. ಇವಾಗಂತೂ ಟೀ ಕುಡಿಯೋ ಟೈಮ್ ಆಗ್ಬಿಟ್ಟಿದೆ. ದೇವಸ್ಥಾನದಲ್ಲಿ ಇಲ್ಲಿ ಟೀ ಬಿಸ್ಕೆಟ್ ಸಿಗ್ತಾ ಇದೆ ನಮ್ ಪುಣ್ಯ. ಹಾಗಾಗಿ ನಾವು ಲೈನಿಗೆ ನಿಂತ್ಕೊಂಡು ಟೀಗಿ ಇಸ್ಕೊಂಡ್ ಕುಡ್ಕೊಂಡು ಇಲ್ಲಿಂದ ದೇವ್ರು ಮೆರವಣಿಗೆ ಬರ್ತಾ ಇದೆ. ಇನ್ಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಈ ಜಾತ್ರೆ ಫುಲ್ ವಿಡಿಯೋನ ನಿಮಗ್ ತೋರಿಸ್ತೀನಿ. ಈಗ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಈ ವಿಡಿಯೋ ತುಂಬಾ ಉದ್ದ ಇರೋದ್ರಿಂದ ಎಲ್ಲನೂ ಒಂದೇ ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ. ಹಾಗಾಗಿ ಮೆರವಣಿಗೆ ಸ್ಟಾರ್ಟ್ ಆಗಿದೆ ಇವಾಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಜಾತ್ರೆ ಎಲ್ಲ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ. ಜಾತ್ರೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ನಾವು ಮಲ್ಕೊಳಕ್ಕೆ ಟೆಂಟ್ ಗಿಂಟ್ ಎಲ್ಲ ನೋಡ್ಬೇಕು ಜಾಗನ. ಹಾಗಾಗಿ ಮೆರವಣಿಗೆ ಸ್ಟಾರ್ಟ್ ಆಗಿದೆ ಇವಾಗ. ಈ ಜಾತ್ರೆ ವಿಡಿಯೋನ ಫುಲ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ. ಧನ್ಯವಾದಗಳು. ఆశకి వెరగరంబ అన్నలను వేసి ಮತ್ತು ಭಾಷೆಯಲ್ಲಿ ಮಂಡ್ಯದ ಆಯ್ಕೆ ಕೊಡ್ತಾರೆ. ಭಾಷೆಯಲ್ಲಿ ಶಿವಪ್ಪ
ಈಗ 100 ರೂಪಾಯಿ ಗಾಡಿಗೆ ತಂದರೆ ಈಗ 100 ರೂಪಾಯಿ ಗಾಡಿ ತಂದರೆ ಅದೇ ಸಿಗಲಾರೆ. ಸುಬ್ರಹ್ಮಣ್ಯನ್ ಈಗ 100 ರೂಪಾಯಿ ಗಾಡಿ ತಂದರೆ ಅದೇ ಸಿಗಲಾರೆ. ಸೋಮವಾರ ಈಗ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ತೆಗೆದರೆ ರವಿವಾರ 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ತೆಗೆದರೆ ಬಾಯಮ್ಮ ನಮ್ಮ ಟೆಂಟು ಹತ್ರ ಇವಾಗ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಟೆಂಟ್ ಹಾಕಿದ್ದೀವಿ. ಇಲ್ಲಿ ಇವರು ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವು ನಮ್ಮ ಡ್ಯಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಟೆಂಟಲ್ಲಿ. ನಮ್ಮ ಟೆಂಟ್ ಇದು ದೇವಸ್ಥಾನದಲ್ಲಿ ಟೆಂಟ್ ಹಾಕ್ಕೊಂಡು ಇಲ್ಲೇ ಮಲಗಿದ್ದೀವಿ.